ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇತ್ತೀಚಿನ ಸಂಶೋಧನೆ ಪ್ರಕಾರ ಒಂದು ಹಣ್ಣಿನಲ್ಲಿ ಕ್ಯಾನ್ಸರ್ನ ತಡೆಗಟ್ಟಬಲ್ಲ ಅಂಶ ತುಂಬ ಜಾಸ್ತಿ ಇದೆ. ಆ ಹಣ್ಣು ಕ್ಯಾನ್ಸರ್ ಸೆಲ್ಸ್ನ ಸಾಯಿಸೋಂಥ ಶಕ್ತಿ ಹೊಂದಿದೆಯಂತೆ. ಆ ಹಣ್ಣು ಯಾವುದು ಗೊತ್ತಾ? ನೇರಳೆ ಹಣ್ಣು. ನಿಜವಾಗ್ಲೂ ನೇರಳೆ ಹಣ್ಣೆ. ಈ ನೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಿಮಗೆ ಕ್ಯಾನ್ಸರ್ ಬರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಏನಕ್ಕೆ ಅಂದರೆ ಈ ಹಣ್ಣಿನಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಐರನ್ ಆ್ಯಂಡ್ ವಿಟಮಿನ್ ಸಿ ತುಂಬ ಜಾಸ್ತಿ ಇದೆ. ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಅಂದರೆ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ಇದರಿಂದ ನಮಗೆ ಯಾವುದೇ ಥರ ರೋಗಗಳು ಬರಲ್ಲ ಫ್ರೆಂಡ್ಸ್. ಅದರಲ್ಲೂ ಮೇಯ್ನಾಗಿ ಕ್ಯಾನ್ಸರ್. ಇದರಿಂದ ಮೂಳೆನೂ ಅಷ್ಟೇ ತುಂಬ ಸ್ಟ್ರಾಂಗ್ ಆಗುತ್ತೆ, ತುಂಬ ಶಕ್ತಿಶಾಲಿ ಆಗ್ತೀರಾ ನೀವು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದರಿಂದ ಹೃದಯ ಸಂಬಂಧಿತ ರೋಗನೂ ಬರಲ್ಲ, ರಕ್ತದೊತ್ತಡ ಆದಷ್ಟು ನಿಯಂತ್ರಣದಲ್ಲೇ ಇರುತ್ತೆ. ಮೇಯ್ನಾಗಿ ನಾನು ತುಂಬ ಆಗಲೇ 2 ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಅಂದರೆ ಮಧುಮೇಹಿಗಳಿಗೆ 2 ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಮಧುಮೇಹಿಗಳಿಗಂತೂ ನೇರಳೆ ಹಣ್ಣು ರಾಮಬಾಣನ ಅಂತ ಹೇಳ್ಬೋದು. ಇದ್ರ ಬೀಜದಿಂದ ಮಾಡಿರೋಂಥ ಔಷಧಿ ಮಧುಮೇಹಿಗಳು ಕರೆಕ್ಟಾಗಿ ಸೇವಿಸ್ತಾ ಬಂದರೆ ಆದಷ್ಟು 50% ಅಷ್ಟು ಅವ್ರಿಗೆ ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತೆ. ನಿಜವಾಗ್ಲೂ ಕಂಟ್ರೋಲ್ಗೆ ಬರುತ್ತೆ. ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಳಿಗೂ ಅಷ್ಟೇ, ಬರೀ ಅವ್ರಿಗೆ ಮಾತ್ರ ಅಂತಲ್ಲ, ಚಿಕ್ಕ ಮಕ್ಳಿಗೂ ಎಲ್ಲರಿಗೂ ತುಂಬ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಇದರಿಂದ ಅತಿಸಾರ ಬೇದಿ, ಬಾಯಿ ಹುಣ್ಣು ಆಗಿದ್ರೂ ಕಡಿಮೆ ಆಗುತ್ತೆ. ಬಾಯಿಂದ ದುರ್ವಾಸನೆ ಬರ್ತಾ ಇದ್ರೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಬಲ್ಲ ಶಕ್ತಿ ಇರುತ್ತೆ. ಬ್ಯಾಕ್ಟೀರಿಯಾ, ವೈರಸ್ ಯಾವುದಿಂದನೂ ಎಲ್ಲದರಿಂದನೂ ಹೋರಾಡಬಲ್ಲ ಶಕ್ತಿ ಇರುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲ, ಇದ್ರ ಎಲೆನೂ ಅಷ್ಟೇ. ಇದ್ರ ಎಲೆನ ಅಗ್ದು ತಿನ್ನೋದ್ರಿಂದನೂ ಅಷ್ಟೇ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಬಾಯಿಂದ ಯಾವುದೇ ಥರ ದುರ್ಗಂಧ ಬರಲ್ಲ. ಬಾಯಿ ಸಂಬಂಧಿತ ರೋಗಗಳು ಅಂದರೆ ಬಾಯಿ ಹುಣ್ಣಾಗೋದು, ಬೇರೆ ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ದರೂ ಆಗಲ್ಲ ಫ್ರೆಂಡ್ಸ್. ಅಷ್ಟು ಒಳ್ಳೆ ಗುಣ ಇದೆ. ಬೇದಿನೂ ನಿಲ್ಲುತ್ತೆ. ಈ ಹಣ್ಣಿನ ರಸ ಅಂದರೆ ಜ್ಯೂಸ್ ಕುಡಿಯೋದ್ರಿಂದನೂ ಬೇದಿ ನಿಲ್ಲುತ್ತೆ. ಇದು ಚಿಕ್ಕ ಮಕ್ಳು ಕೊಡಬೇಕಾದ್ರೆ ಈ ಹಣ್ಣಿನ ಜ್ಯೂಸಲ್ಲಿ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಸೋದ್ರಿಂದ ಅವ್ರಿಗೆ ಮೂಲವ್ಯಾಧಿ ಪ್ರಾಬ್ಲಮ್ ಏನಾರು ಇದ್ದರೂ ಕಡಿಮೆ ಆಗುತ್ತೆ. ಕಣ್ಣುರಿತಾ ಇರುತ್ತೆ ತುಂಬ ಜನಕ್ಕೆ, ದೊಡ್ಡವ್ರಿಗೂ ಅಷ್ಟೇ, ಅದೆಲ್ಲ ಕಡಿಮೆ ಆಗುತ್ತೆ. ತುಂಬ ನಿದ್ರೆ ಬರ್ತಾ ಇಲ್ಲ ಅಂದರೆ ತುಂಬ ಜನ ಹೇಳ್ತಾ ಇರ್ತಾರೆ, ನಿದ್ದೆ ಚೆನ್ನಾಗಿ ಬರುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಅಂದರೆ ಹಾಗೆ ಹಣ್ಣಾದರೂ ತಿನ್ನೋದ್ರಿಂದನೂ ನಿಮಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಇದು ದೇಹದ ಉಷ್ಣತೆಯನ್ನೂ ಅಷ್ಟೇ ಕಡಿಮೆ ಮಾಡುತ್ತೆ. ನೇರಳೆ ಹಣ್ಣು ಅದೇ ಹೇಳಿದ್ನಲ್ಲ, ಜಗಿತಾ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದೇ. ಬ್ಯಾಕ್ಟೀರಿಯಾ ಸಂಬಂಧಿತ ರೋಗ ಯಾವುದೂ ಬರಲ್ಲ. ಅದು ಆ್ಯಂಟಿ ಬ್ಯಾಕ್ಟೀರಿಯಾ, ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡುತ್ತೆ. ಇಷ್ಟೊಂದೆಲ್ಲ ಒಳ್ಳೆ ಗುಣ ಇರೋದ್ರಿಂದನೇ ಅದು ಕ್ಯಾನ್ಸರ್ನ ತಡೆಗಟ್ಟುತ್ತೆ ಫ್ರೆಂಡ್ಸ್. ಕ್ಯಾನ್ಸರ್ ಬರ್ದಲ್ಲಿರೋ ಥರ ತಡೆಗಟ್ಟುವಂಥ ಶಕ್ತಿ ಈ ಹಣ್ಣಿಗಿದೆ. ನಿಯಮಿತವಾಗಿ ತಿನ್ನಿ, ಕ್ಯಾನ್ಸರಿಂದ ದೂರ ಇರಿ ಫ್ರೆಂಡ್ಸ್. ಕ್ಯಾನ್ಸರ್ ಬಂದಿರೋರು ಆದಷ್ಟು 70% ಅಷ್ಟು ಕಡಿಮೆ ಆಗುತ್ತಂತೆ. ಕ್ಯಾನ್ಸರ್ ಬರ್ದಲ್ಲಿರೋ ಥರ ನಮ್ಮ ದೇಹನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಿ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡುತ್ತೆ. ನಿಜವಾಗ್ಲೂ ನಿಯಮಿತವಾಗಿ ಆ ಸೀಸನಲ್ಲಿ ನೇರಳೆ ಹಣ್ಣನ್ನು ತಿನ್ನಿ, ಕ್ಯಾನ್ಸರಿಂದ ದೂರ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.